ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ, ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದೆಲ್ಲ ಗೊತ್ತಿದೆಯಲ್ಲ ನಿನಗೆ. ಇವತ್ತು ಒಂದೇ ವೇದಿಕೆ ಮೇಲೆ ಸಿಎಂ ಡಿ ಸಿ ಎಂ ಇದ್ದಾರೆ. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಸಿಎಂ ಡಿ ಸಿ ಎಂ ಭಾಗಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿದ್ದರೂ ಸಿಎಂ ಡಿ ಸಿ ಎಂ ಮಾತಿಲ್ಲ, ಕಥೆ ಇಲ್ಲ. ಅಕ್ಕಪಕ್ಕ ಕೂತರೂ ಕೂಡ ಪರಸ್ಪರ ಮಾತಾಡಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ. ಕುರ್ಚಿ ಗಲಾಟೆ ಮಧ್ಯೆ ಇಬ್ಬರೂ ನಾಯಕರು ಮೌನಕ್ಕೆ ಜಾರಿದ್ದಾರೆ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಭೇಟಿಯಾಗಿದ್ದು, ಅಲ್ಲಿ ತಮ್ಮ ಹಕ್ಕನ್ನು ಮಂಡಿಸಿದ್ದು ಎಲ್ಲ ಗೊತ್ತಿರುವಂಥ ವಿಚಾರಣೆ. ಹಾಗಾಗಿ ಅದೇನು ಉದ್ದೇಶಪೂರ್ವಕನ ಏನೋ ಗೊತ್ತಿಲ್ಲ, ಈ ಹಿಂದೆಲ್ಲ ಇಂಥ ಘಟನೆಗಳಾದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊತಾ ಇದ್ರು. ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಇದ್ದರು. ಬಟ್ ಇವತ್ತು ಮಾತ್ರ ನೋಡಿ, ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ, ಆದರೆ ಮಾತಿಲ್ಲ, ಕಥೆ ಇಲ್ಲ. ಬಟ್ ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ಆ ಥರದ ಪರಿಸ್ಥಿತಿ ಏನಿಲ್ಲ. ಯಾಕೆಂದರೆ ಇಬ್ಬರೂ ಹೇಳಿದ್ದಾರೆ, ಹೈಕಮಾಂಡ್ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕೇಳ್ತೀನಿ ಅಂತಂದ್ಬಿಟ್ಟು. ಹಾಗಾಗಿ ಏನು ಡಿಸೈಡ್ ಮಾಡ್ತಾರೋ ಅದನ್ನು ನಡ್ಕೋಬೇಕು. ಈಗ ಒಬ್ರಿಗೊಬ್ಬರು ಮುನಿಸ್ಕೊಂಡಿದ್ದಾರೆ, ಆ ಥರದ ಸನ್ನಿವೇಶ ಏನಿಲ್ಲ. ಬಟ್ ಸ್ಟಿಲ್ ಇಬ್ಬರು ಒಬ್ರಿಗೊಬ್ಬರು ಮಾತಾಡಿಲ್ಲ.